ವಿದ್ಯಾರ್ಥಿಗಳೇ, ಅಧ್ಯಾಯ 6 ಸಂಖ್ಯಾಶಾಸ್ತ್ರ. ಈ ಅಧ್ಯಾಯದ ವಿಡಿಯೋ ಪಾಠ ಭಾಗ 2ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಪಾಠದಲ್ಲಿ ನಾವು ಮಾನಕ ವಿಚಲನೆಯನ್ನು ಕಂಡುಹಿಡಿಯುವ ಇನ್ನೊಂದು ವಿಧಾನ, ಅಂದಾಜು ಸರಾಸರಿ ವಿಧಾನ ನೋಡೋಣ. ಅಂದರೆ ಇದನ್ನು ಎಸ್ಟಿಮೇಟೆಡ್ ಮೀನ್ ಮೆಥಡ್ ಅಂತ ಕರೀತಾರೆ. ಇಲ್ಲಿ ನಾವು ಉಪಯೋಗಿಸುವಂತಹ ಸೂತ್ರ ಸಿಗ್ಮಾ ಸಮ ವರ್ಗಮೂಲ ಸಿಗ್ಮಾ ಎಫ್ ಡಿ ವರ್ಗ ಭಾಗಿಸು ಎನ್ ಕಳೆ ಸಿಗ್ಮಾ ಎಫ್ ಡಿ ಭಾಗಿಸು ಎನ್ ಹೋಲ್ ವರ್ಗ. ಒಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ. ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಡಲಾಗಿದೆ. ನಾವೀಗ ಇದನ್ನು ಪರಿಹಾರ ಕಂಡುಹಿಡಿಯೋಣ. ಕೋಷ್ಟಕವನ್ನು ಮೊದಲಿಗೆ ರಚಿಸಿಕೊಳ್ಳಿ. ಇಲ್ಲೂ ಕೂಡ ಹಂತ ವಿಚಲನ ವಿಧಾನದಲ್ಲಿ ಮಾಡಿದ ಹಾಗೆ 7 ಕಾಲಮ್ಗಳು ಬೇಕಾಗಿವೆ. 1, 2, 3, 4, 5, 6 ಮತ್ತು 7. ಈ ಹಿಂದೆ ನಾವು ಹಂತ ವಿಚಲನ ವಿಧಾನದಲ್ಲಿ ಮಾಡಿದಂತೆ ವರ್ಗಾಂತರವನ್ನು ಬರೆದುಕೊಳ್ಳೋಣ. ಕ್ಲಾಸ್ ಇಂಟರ್ವಲ್ 34, 38, 50, 54. ಇಲ್ಲಿರುವ ವರ್ಗಾಂತರವನ್ನು ನಾವಿಲ್ಲಿ ಬರೆದುಕೊಂಡಿದ್ದೇವೆ. ಈಗ ಆವೃತ್ತಿ ಅಂದರೆ ಎಫ್ ಫ್ರೀಕ್ವೆನ್ಸಿಯನ್ನು ಬರೆದುಕೊಳ್ಳೋಣ. ಇಲ್ಲಿರುವ ಎಲ್ಲ ಆವೃತ್ತಿಗಳನ್ನು 4, 7, 9, 11, 6, 3 ನಾವಿಲ್ಲಿ ಬರ್ಕೊಂಡೆವು. ಮುಂದಿನ ಹಂತ ಇದರ ಮೊತ್ತವನ್ನು ಕಂಡುಹಿಡಿಯೋಣ. n ಸಮ 40. ಮುಂದಿನ ಹಂತ ಎಕ್ಸ್ ಅನ್ನು ಕಂಡುಹಿಡಿಯುವ, ಅಂದರೆ ಮಧ್ಯ ಬಿಂದುವನ್ನು ಕಂಡುಹಿಡಿಯುವ ಪ್ರತಿ ವರ್ಗಾಂತರದ 30 ಕೂಡಿಸು 34 ಭಾಗಿಸು 2 ಸಮ 64 ಭಾಗಿಸು 2 ಸಮ 32. 34 ಕೂಡಿಸು 38 ಭಾಗಿಸು 2 ಸಮ 72 ಭಾಗಿಸು 2 ಸಮ 36. 38 ಕೂಡಿಸು 42 ಭಾಗಿಸು 2 ಸಮ 80 ಭಾಗಿಸು 2 ಸಮ 40. 42 ಕೂಡಿಸು 46 ಭಾಗಿಸು 2 ಸಮ 88 ಭಾಗಿಸು 2 ಸಮ 44. 46 ಕೂಡಿಸು 50 ಭಾಗಿಸು 2 ಸಮ 96 ಭಾಗಿಸು 2 ಸಮ 48. 50 ಕೂಡಿಸು 54 ಭಾಗಿಸು 2 ಸಮ 104 ಭಾಗಿಸು 2 ಸಮ 52. ಈಗ ಮುಂದಿನ ಹಂತದಲ್ಲಿ ನಾವು ಡಿ ಸಮ ಎಕ್ಸ್ ಮೈನಸ್ ಎ ಅನ್ನು ಮಾಡಬೇಕು. ಎ ಅಂದರೆ ಊಹಿತ ಸರಾಸರಿ. ಇಲ್ಲಿ ನಾವು ಎಕ್ಸಿನ ಒಂದು ಬೆಲೆಯನ್ನು ನಾವು ಊಹಿತ ಸರಾಸರಿ ಅಂತ ತೆಗೆದುಕೊಳ್ಳುತ್ತೇವೆ. ನಾವು ಸಾಮಾನ್ಯವಾಗಿ ಅತಿ ಹೆಚ್ಚು ಆವೃತ್ತಿಯನ್ನು ಹೊಂದಿರುವಂತಹ ವರ್ಗಾಂತರದ ಮಧ್ಯಬಿಂದುವನ್ನು ತೆಗೆದುಕೊಳ್ಳುತ್ತೇವೆ. ಆದುದರಿಂದ ಈಗ ನಾವು ಎ ಸಮ 44 ಅಂತ ತೆಗೆದುಕೊಳ್ಳೋಣ. ಡಿ ಸಮ 44 ಕಳೆ 44 ಸಮ 0. ಯಾಕೆಂದರೆ 0ಇಂದಲೇ ನಾವು ಆರಂಭಿಸೋಣ. ಊಹಿತ ಸರಾಸರಿ ನಾವು 44 ತಗೊಂಡಿದ್ದೇವೆ. 44 ಕಳೆ 44 ಸಮ 0. ಈಗ ಮೇಲಕ್ಕೆ ಹೋಗೋಣ. 40 ಕಳೆ 44 ಸಮ -4. 36 ಕಳೆ 44 ಸಮ -8. 32 ಕಳೆ 44 ಸಮ -12. 48 ಕಳೆ 44 ಸಮ 4. 52 ಕಳೆ 44 ಸಮ 8. ಮುಂದಿನ ಹಂತ ಎಫ್ ಡಿ, ಅಂದರೆ ಎಫ್ ಮತ್ತು ಡಿಗಳನ್ನು ಗುಣಿಸಬೇಕು. 4 ಗುಣಿಸು 12 ಸಮ -48. 7 ಗುಣಿಸು -8 ಸಮ -56. 9 ಗುಣಿಸು -4 ಸಮ -36. 11 ಗುಣಿಸು 0 ಸಮ 0. 6 ಗುಣಿಸು 4 ಸಮ 24. 3 ಗುಣಿಸು 8 ಸಮ 24. ಇವುಗಳ ಮೊತ್ತ ಬೇಕು. ಅದನ್ನು ಸಿಗ್ಮಾ ಎಫ್ ಡಿ ಅಂತ ಕರೀತಾರೆ. ಎಫ್ ಡಿಗಳ ಮೊತ್ತ ಸಿಗ್ಮಾ ಸಮ ಮೈನಸ್ಗಳನ್ನು ಕೂಡಿಸಿದಾಗ -48 -56 -36 -140 ಬರುತ್ತದೆ. +24 +24 +48. ವಿರುದ್ಧ ಚಿಹ್ನೆಗಳು ಬಂದಾಗ ನಾವು ಕೂಡಿಸುವ ವಿಧಾನ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೀಬೇಕು. ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹಾಕ್ತೀವಿ, ಅಂದರೆ -92 ವ್ಯತ್ಯಾಸ ಸಿಗ್ತದೆ. ಮುಂದಿನ ಹಂತ ನಾವು ಡಿ ಅನ್ನು ವರ್ಗ ಮಾಡಬೇಕು. -12 ವರ್ಗ 144, -8 ವರ್ಗ
64, ಮೈನಸ್ 4ರ ವರ್ಗ 16, 0ಯ ವರ್ಗ 0, 4ರ ವರ್ಗ 16, 8ರ ವರ್ಗ 64. ಈಗ ಎಫ್ ಮತ್ತು ಡಿ ವರ್ಗಗಳನ್ನು ಗುಣಿಸಬೇಕು. 4 ಗುಣಿಸು 144 ಸಮ 576, 7 ಗುಣಿಸು 64 ಸಮ 448, 9 ಗುಣಿಸು 16 ಸಮ 144, 11 ಗುಣಿಸು 0 ಸಮ 0, 6 ಗುಣಿಸು 16 ಸಮ 96, 3 ಗುಣಿಸು 64 ಸಮ 192. ಇವುಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಎಫ್ ಡಿ ವರ್ಗ ಸಿಗ್ಮಾ ಎಫ್ ಡಿ ವರ್ಗ ಇವುಗಳ ಮೊತ್ತ ಸಮ 1456 ಇವನ್ನು ಕೂಡಿಸಿದಾಗ 1456 ಬರ್ತದೆ. ಈಗ ನಾವು ಮಾನಕ ವಿಚಲನೆಯನ್ನು ಕಂಡುಹಿಡಿಯೋಣ. ಸೂತ್ರ ನಮಗೆ ಗೊತ್ತಿದೆ. ಸಿಗ್ಮಾ ಸಮ ವರ್ಗಮೂಲ ಸಿಗ್ಮಾ ಎಫ್ ಡಿ ವರ್ಗ ಭಾಗಿಸು ಎನ್ ಕಳೆ ಸಿಗ್ಮಾ ಎಫ್ ಡಿ ಭಾಗಿಸು ಎನ್ ಹೋಲ್ ವರ್ಗ. ಇಲ್ಲಿ ನಮಗೆ ಎನ್ ಬೆಲೆ ಗೊತ್ತಿದೆ ಸಮ 40. ಕೋಷ್ಟಕದಿಂದ ನಾವು ಸಿಗ್ಮಾ ಎಫ್ ಡಿ ಯ ಬೆಲೆ ಕೂಡ ತಿಳ್ಕೊಂಡಿದ್ದೀವಿ -92, ಮತ್ತು ಸಿಗ್ಮಾ ಎಫ್ ಡಿ ವರ್ಗ ಇದರ ಬೆಲೆ ಕೂಡ ನಮ್ಗೆ ಗೊತ್ತಾಗಿದೆ 1456. ಈಗ ಈ ಬೆಲೆಗಳನ್ನು ಇದಕ್ಕೆ ಈ ಸೂತ್ರದಲ್ಲಿ ಆದೇಶಿಸೋಣ. ಸಿಗ್ಮಾ ಸಮ 1456 ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಅಂದರೆ ಭಾಗಿಸು ಎನ್ ಅಂದರೆ 40 ಕಳೆ ಸಿಗ್ಮಾ ಎಫ್ ಡಿ ಸಮ -92 ಭಾಗಿಸು ಎನ್ ಅಂದರೆ 40ರ ವರ್ಗ. ಸಿಗ್ಮಾ ಸಮ 1456 ಭಾಗಿಸು 40 ಅಂದರೆ 36.4 ಕಳೆ -92 ಭಾಗಿಸು 40 ಅಂದರೆ -2.3 ಇದರ ವರ್ಗ. ಸಿಗ್ಮಾ ಸಮ 36.4 ಕಳೆ 5.29. ಸಿಗ್ಮಾ ಸಮ 36.4ರಿಂದ 5.29 ಕಳೆದಾಗ 31.11 ಬರುತ್ತದೆ. ಇದರ ವರ್ಗಮೂಲವನ್ನು ತೆಗೆದಾಗ ಭಾಗಾಕಾರ ವಿಧಾನದಲ್ಲಿ ವರ್ಗಮೂಲವನ್ನು ತೆಗಿಬಹುದು. ಸಿಗ್ಮಾ ಸಮ 5.58 ಆಗಿರುತ್ತದೆ. ಇಲ್ಲಿಗೆ ಈ ಪಾಠವನ್ನು ಮುಗಿಸೋಣ. ಧನ್ಯವಾದಗಳು.